ಇವತ್ತು ಎಲ್ಲೇ 5 ಗ್ಯಾರಂಟಿ ಕೊಟ್ಟಿರ್ತೀವಿ, ಹಂಗೆ ಮಾಡಿರ್ತೀವಿ, ನುಡಿದಂತ ನಡೆದ ಸರ್ಕಾರ ಹಂಗೆ ಹಿಂಗೆ ಅಂತಂದೇಳಿ ದೊಡ್ಡ ಬುರುಡೆ ಇವರೆಲ್ಲ ಕೊಚ್ಕೋಬಹುದು. ಆದರೆ ನುಡಿದಂತ ನಡೆದ ಸರ್ಕಾರ ಅಲ್ಲ, ನಡ್ಕಂತ ಬರತ್ನಾಗ ನುಡಿದಂತ ಸರ್ಕಾರ ಇವರು. ಸಂತೋಷ್ ಲಾಡ್ ಅವ್ರು ಬಂದ್ಬಿಡ್ತಾರೆ ಮಧ್ಯದಲ್ಲಿ. ಸಂತೋಷ್ ಲಾಡ್ ಅವ್ರು ಬಂದು ಏನ್ ಮಾಡ್ಬಿಡ್ತಾರೆ, ಇದು ಎಲ್ಲೋ ನಮ್ಮ ರಾಜಕೀಯಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಮೋದಿ ಅವ್ರನ್ನ ತಗೊಂಬಂದ್ಬಿಡೋದು ನಡಕ್ಕೆ. ಸುಮ್ಮನೆ ಪುಗ್ಸಟ್ಟೆ ಮೋದಿಜಿ ಅವ್ರನ್ನ ಮಧ್ಯದಲ್ಲಿ ತಗೊಂಬಂದು ತಾನು ಕೊಟ್ಟಂತ 5 ಗ್ಯಾರಂಟಿನ ಮುಚ್ಚ ಹಾಕೋ ಸಲುವಾಗಿ ಮೋದಿ ಅವ್ರ ಮೇಲೆ ಗೂಬೆ ಕುಂದಿರ್ಸೋದು. ನಮ್ಮ ಮೋದಿಜಿ ಅವ್ರ ಬಗ್ಗೆ ಮಾತಾಡ್ತೀರ ಅಂದ್ರೆ ನಿಮ್ಮ ಯೋಗ್ಯತೆ, ನಿಮ್ಮ ಒಂದು ಕಲ್ಪನೆ ಎಷ್ಟಿದೆ ಅಂತಂದೇಳಿ ನಮ್ಗೆ ಅರ್ಥ ಆಗುತ್ತೆ ಸಂತೋಷ್ ಲಾಡ್ ಅವರೇ. ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಕೆಲವೊಂದಿಷ್ಟು ಕ್ವಶನ್ದೊಂದಿಗೆ ನಾನು ಸಂದರ್ಶನ ಕ್ಲೋಸ್ ಅಪಿಗೆ ಬರ್ತಾ ಇದ್ದೇನೆ. ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒನ್ ಟೈಮು ಕೂಡ ಅವಕಾಶ ಸಿಗಲಿಲ್ಲ. 99 ಬಿಟ್ಟರೆ ಡಿಲಿಮಿಟೇಷನ್ಗಳನ್ನು ಆದಂಥ ಪ್ರಾರಂಭದಿಂದ ಲೋಕಸಭೆ ಕ್ಷೇತ್ರ ಡಿಲಿಮಿಟೇಷನ್ ಆಗಿರಲಿ, ವಿಧಾನಸಭೆ ಡಿಲಿಮಿಟೇಷನ್ ಆಗಿರಲಿ, ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿ ಕಾಂಗ್ರೆಸ್ಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಮುಂಬರುವಂಥ ಬೈ ಎಲೆಕ್ಷನ್ ಆಗಿರಲಿ, ಸಂಘಿ ಸಂಘದೋಸ ಮಾಡಿರ್ತಕ್ಕಂಥ ಅನರ್ಹಗೊಂಡಿರ್ತಕ್ಕಂಥ ಶಾಸಕನ್ನ ತಮ್ಮ ಪಕ್ಷದಲ್ಲೇ ತಾವು ನೀಟಾಗಿದ್ದರು, ಅಲ್ಲೇ ಇದ್ದಿದ್ರೆ ದೇವರವ್ರ ಮೇಲೆ ಕರುಣೆ ತೋರಿಸ್ತಿದ್ನೇನೋ, ಮಿತ್ರ ಪಕ್ಷಕ್ಕೆ ಹೋಗಿ ಸಂಘಿ ಸಂಘದೋಸ ಮಾಡ್ಕೊಂಡ್ಬಿಟ್ರು. ಆದರೆ ಆ ಕ್ಷೇತ್ರ ಚಾಲೆಂಜ್ ಆಗಿ ತಗೊತೀವಿ, ಆ ಕ್ಷೇತ್ರ ಗೆಲ್ಲೋದ್ರಿಂದ ನಮ್ಮ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದು, ನಮ್ಮ ಸರ್ಕಾರಕ್ಕೆ ಲಾಭ ಆಗೋದಿಲ್ಲ. ಆ ಕ್ಷೇತ್ರ ನಾವು ಸೋಲೋದ್ರಿಂದ ಕೂಡ ನಮ್ಮ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದಿಲ್ಲ. ಆದರೆ ನಮ್ಮ ಮೇಲೆ ಅಲ್ಲಿ ಏನು ಕಪ್ಪು ಚುಕ್ಕೆ ಇದೆ ಅದನ್ನು ನಾವು ಹೊರತುಪಡಿಸಿಬಿಡ್ತೀವಿ. ಆದರೆ ಶತಾಯಗತಾಯ ಆ ಕ್ಷೇತ್ರದಲ್ಲಿ 20-25 ವರ್ಷದಿಂದ ನಾವೇನು ಗೆದ್ದಿಲ್ಲ, ಗೆದ್ದೆ ತೋರಿಸ್ತೀವಿ ಅಂತೇಳಿ ಚಾಲೆಂಜ್ ಕೊಡ್ತಾ ಇದ್ದಾರೆ. ಇದು ನನ್ನ ಮೊದಲನೇ ಪ್ರಶ್ನೆ. ನಮ್ಮ ಜೊತೆ 5 ಅಸ್ತ್ರ ಇದ್ದಾವೆ. ನಮ್ಮ ಜೊತೆ ಬಡವರಿಗೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬೈ ಎಲೆಕ್ಷನ್ ಇನ್ಕ್ಲೂಡಿಂಗ್ ತೊಗೊಂಡ್ರೆ 38ರಲ್ಲಿ ನಾವೇನು ಗೆದ್ದಿದ್ವಿ, 38ಕ್ಕೆ ಮಾತ್ರ ನಾವು ಕೊಟ್ಟಿಲ್ಲ, 224 ಕ್ಷೇತ್ರಕ್ಕೂ ನಾವು ಕೊಟ್ಟಿದ್ದೀವಿ. 5 ಗ್ಯಾರಂಟಿ ಬಲ ನಮ್ಮ ಜೊತೆ ಇದೆ ಅಂತೇಳಿ ಮಾತಾಡ್ತಾರೆ. ತಮ್ಮ ಮೊದಲನೆಯ ಪ್ರಶ್ನೆಗೆ, ಕಾಂಗ್ರೆಸ್ 20-25 ವರ್ಷಗಳಾದರೂ ಸಮೇತ ಇಲ್ಲಿ ಗೆದ್ದಿಲ್ಲ, ನಾವು ಗೆದ್ದು ತೋರಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಸರ್ವೇ ಸಾಮಾನ್ಯ ಕಾಂಗ್ರೆಸ್ ಅಥವಾ BJP ಅನ್ನುವಂಥ ಪ್ರಶ್ನೆ ಇಲ್ಲಲ್ಲ. ಇಲ್ಲಿ ಪ್ರಶ್ನೆ ಬಂದಿರೋದು ಹನುಮಂತನ ಭಕ್ತನೋ ಅಲ್ವಾ, ಇಷ್ಟೇ ಪ್ರಶ್ನೆ. ನೀವು ಹನುಮಂತನ ಭಕ್ತ ಅಥವಾ ಅಲ್ಲ, ಇಷ್ಟೇ ಪ್ರಶ್ನೆ. ಇಲ್ಲಿ ಹನುಮಂತನ ಭಕ್ತನಿಗೆ ಇಲ್ಲಿ ಆಶೀರ್ವಾದ ಆಗುತ್ತಾ? ನನಗೆ 2 ಮಕ್ಕಳು ಇರ್ತಾರ ಅಂತ ತಿಳ್ಕೊಳ್ರಿ. ಒಬ್ಬೊಂದು ಭಾಳ ಮುದ್ದಾಗಿ ಸಾಕಿರ್ತೀವಿ, ಒಬ್ಬೊಂದು ಸ್ವಲ್ಪ ಎಡವಟ್ಟಿರ್ತಾನೆ. ನಾವು ಸರ್ವೇ ಸಾಮಾನ್ಯ ಒಂದು ಒಳ್ಳೆ ಕಾರ್ಯಕ್ರಮ ಕಳಿಸ್ಬೇಕಾದ್ರೆ ಒಂದಿಷ್ಟು ವಿಶ್ವಾಸ ಇರೋಂಥವನ್ನೇ ಕಳಿಸ್ಕೊಡ್ತೀವಿ ನಾವು. ನೀನೇ ಹೋಗಪ್ಪ, ನೀನೇ ಹೋಗು. ಎಡವಟ್ಟಿರೋನ್ನ ಕಳಿಸಲ್ಲ. ಯಾಕೆ ಕಳಿಸಲ್ಲ? ಇವನು ಅಲ್ಲಿ ಹೋಗಿ ಎಡವಟ್ಟು ಮಾಡೋದು ಅಲ್ಲದೆ ಮಾಡಬಾರ್ದು, ಮತ್ತೆ ನಮ್ಮ ಹೆಸರು ಹಾಳಾಗಬಾರ್ದು. ಇಲ್ಲಿ ಮತ್ತೆ ನಮ್ಮ ಹೆಸರು ಹಾಳು ಮಾಡ್ತಾನೆ. ಕ್ಷೇತ್ರದಿಂದ ಗೆದಿಸಿ ನಾವು ವಿಧಾನಸೌಧಕ್ಕೆ ಕಳಿಸಿದ ಮೇಲೆ ಆ ವಿಧಾನಸೌಧದಲ್ಲಿಯೂ ಕೂಡ ಹೆಸರು ಹಾಳು ಮಾಡ್ತಾನೆ, ಮತ್ತು ಕ್ಷೇತ್ರದ ಹೆಸರು ಹಾಳು ಮಾಡ್ತಾನೆ ಅನ್ನೋ ಕಾರಣಕ್ಕೆ ಇಲ್ಲಿ ಕ್ಷೇತ್ರದ ಜನ ತಮ್ಮ ಮನಸ್ಸಲ್ಲಿ ಯಾರನ್ನ ಇಟ್ಕೊಂಡಾರಲ್ಲ ಅವ್ರನ್ನೇ ಗೆದಿಸ್ತಾರೆ. ಅವ್ರನ್ನ ಬಿಟ್ಟು BJP, ಕಾಂಗ್ರೆಸ್ಸು, JDS ಅಂತ ಡಿಫ್ರಿಷಿಯೇಷನ್ ಮಾಡಲ್ಲ. ನನ್ನ ಮನೆಗೆ ಸಮಸ್ಯೆ ಇದೆ, ಇದಕ್ಕೆ ಯಾರು ಪರಿಹಾರ ಕೊಡಿಸ್ತಾರ? ನನ್ನ ಮನೆ ಸಮಸ್ಯೆ ಐತಿ, ಯಾರು ಪರಿಹಾರ ಕೊಡಿಸ್ತಾರ? ನನ್ನ ಮಗ್ಗ ನಿರುದ್ಯೋಗ ಅದಾನ, ಯಾರು ಉದ್ಯೋಗ ಕೊಡಿಸ್ತಾರ? ನನ್ನ ಒಂದು ಕ್ಷೇತ್ರದಲ್ಲಿ ಪ್ರತಿ ಊರಿನಲ್ಲಿ ಆರೋಗ್ಯ ಸಮಸ್ಯೆ ಐತೆ, ಆರೋಗ್ಯವನ್ನು ಸಮಸ್ಯೆಯನ್ನು ಪರಿಹಾರ ಕೊಡುವಂಥ ಕೆಲಸ ಯಾರು ಮಾಡ್ತಾರ? ಆ ವ್ಯಕ್ತಿಯನ್ನು ಆರಿಸ್ತಾರ. ಇಡೀ ಕ್ಷೇತ್ರದಲ್ಲಿ ಇವತ್ತು ಎಲ್ಲೇ 5 ಗ್ಯಾರಂಟಿ ಕೊಟ್ಟಿರ್ತೀವಿ, ಹಂಗೆ ಮಾಡಿರ್ತೀವಿ, ನುಡಿದಂತ ನಡೆದ ಸರ್ಕಾರ ಹಂಗೆ ಹಿಂಗೆ ಅಂತಂದೇಳಿ ದೊಡ್ಡ ಬುರುಡೆ ಇವರೆಲ್ಲ ಕೊಚ್ಕೋಬಹುದು. ಆದರೆ ನುಡಿದಂತ ನಡೆದ ಸರ್ಕಾರ ಅಲ್ಲ, ನಡ್ಕಂತ ಬರತ್ನಾಗ ನುಡಿದಂತ ಸರ್ಕಾರ ಇವರು. ನುಡಿದಂತ ನಡೆದ ಸರ್ಕಾರ ಅಲ್ಲ ಇವರು, ನಡ್ಕಂತ ಬರತ್ನಾಗ ನುಡ್ಕಂತ ಬರೋಂಥ ಸರ್ಕಾರ ಇವರು.
ಹೆಂಗೆ ಬರ್ತಂಗೆ ಪ್ಲೇಟ್ ಚೇಂಜ್ ಮಾಡೋದು, ಹೆಂಗೆ ಬರ್ತಂಗೆ ಪ್ಲೇಟ್ ಚೇಂಜ್ ಮಾಡೋದು. ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದು ಮಾತು ಹೇಳ್ತಾರ, ಇವರೆಲ್ಲರನ್ನು ಮೀರಿ ಮತ್ತೆ ನಡಕ್ಕೆ ಇನ್ನೊಂದು 4-5 ಮಂದಿ ಮಧ್ಯದಲ್ಲಿ ಬಂದು ಸಂತೋಷ್ ಲಾಡ್ ಅಂತಾರು ಒಂದು ಮಾತು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳ್ತಾರ, ನಾವೇನು ದಿನ ಕೊಡ್ತೀವಿ, ತಿಂಗಳ ಕೊಡ್ತೀವಿ, ವಾರ ಕೊಡ್ತೀವಿ, 6 ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ರಿ. ಜೋಬ್ನೇ ರೊಕ್ಕ ಇದ್ರೆ ಕೊಡ್ತೀವಪ್ಪ, ಜೋಬ್ನೇ ರೊಕ್ಕ ಇಲ್ಲಂದ್ರೆ ಮೊದಲೇ ನಾವು ಹೊಟ್ಟೆ ತುಂಬಿಸ್ಕೊಂಡು ನಮ್ಮ ಹೊಟ್ಟೆ ತುಂಬಿದ ಮೇಲೆ ನಿಮಗೆ ಕೊಡ್ತೀವಿ ಅಂತ ಹೇಳಿವಿ ನಾವು ಅಂತ ಓಪನ್ ಆಗಿ ಇದೇ ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾರೆ ಅವರು. ಸಿದ್ದರಾಮಯ್ಯ ಸಾಹೇಬರು ಒಂದು ಮಾತು ಹೇಳ್ತಾರೆ, ಇಲ್ಲ ನಾನು ಮಾದೇವಪ್ಪಗೂ ಫ್ರೀ ಹೇಳಿಲ್ಲ, ನಾನು ಇನ್ನೊಬ್ಬತ್ತಿಗೂ ಫ್ರೀ ಹೇಳಿಲ್ಲ. ಇಲ್ಲಿ ದುಡ್ಡೇನು ಮರದಾಗ ಉದುರ್ತಾವ, ಮೊದಲು ಏನು ಮೇಲಿದ್ದು ಉದುರು ಬಿಡ್ತಾವ ದುಡ್ಡು ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನಡಕ್ಕೆ ಸಂತೋಷ್ ಲಾಡ್ ಅವ್ರು ಬಂದ್ಬಿಡ್ತಾರೆ ಮಧ್ಯದಲ್ಲಿ. ಸಂತೋಷ್ ಲಾಡ್ ಅವ್ರು ಬಂದು ಏನು ಮಾಡ್ಬಿಡ್ತಾರೆ, ಇದು ಎಲ್ಲೋ ನಮ್ಮ ರಾಜಕೀಯಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಮೋದಿ ಅವ್ರನ್ನ ತಗೊಂಬಂದ್ಬಿಡೋದು ನಡಕ್ಕೆ. ಸುಮ್ಮನೆ ಪುಗ್ಸಟ್ಟೆ ಮೋದಿಜಿ ಅವ್ರನ್ನ ಮಧ್ಯದಲ್ಲಿ ತಗೊಂಬಂದು ತಾನು ಕೊಟ್ಟಂಥ 5 ಗ್ಯಾರಂಟಿನ ಮುಚ್ಚಿ ಹಾಕೋ ಸಲುವಾಗಿ ಮೋದಿ ಅವ್ರ ಮೇಲೆ ಗೂಬೆ ಕುಂದಿರ್ಸೋದು. ಅಲ್ಲ, ನೀವು ಒಂದು ನಿಮಿಷ, ರಾಜ್ಯದ KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಯವ್ರ ಬಗ್ಗೆ ಮಾತಾಡಿದ್ರಿ, ಮತ್ತು ಮುಖ್ಯಮಂತ್ರಿಯವ್ರ ಬಗ್ಗೆ ಮಾತಾಡಿದ್ರಿ. ಸಡನ್ಲಿ ಬಳ್ಳಾರಿಯ ಮತ್ತು ಕಲಗಡಿಗೆ ಶಾಸಕ, ಬಳ್ಳಾರಿ ಮಾಜಿ ಸೊಂಡೂರಿನ ಮಾಜಿ ಶಾಸಕ, ಕಲಗಡಿಗೆ ಹಾಲಿ ಶಾಸಕ, ಅವರನ್ನು ನಡಕ್ಕೆ ಯಾಕೆ ತೊಗೊಂಬಂದ್ರಿ ಈ ಸಂದರ್ಭದಲ್ಲಿ? ಕಾರಣ ಒಂದೇ, ಅವರ ಹೇಳಿಕೆಗಳು ಪ್ರತಿಯೊಬ್ಬರಲ್ಲಿ ಕೂಡ ರೋಷ ಉಂಟು ಮಾಡೋಂಥ ಹೇಳಿಕೆ ಮಾಡಕತ್ತಾವೆ ಇವಾಗಿನ ಕಾಲದಲ್ಲಿ. ಪ್ರೆಸೆಂಟ್ ಈ ಒಂದು 10-15 ದಿವಸದಲ್ಲಿ ಅವರು ತಮ್ಮ ತಪ್ಪನ್ನ ತಾವು ಮುಚ್ಕೊಂತ ಇಲ್ಲ, ಒಳ್ಳೆಯದು ಮಾಡಿ ತಮ್ಮ ತಪ್ಪನ್ನು ತಾವು ಮುಚ್ಕೊಳಕತ್ತಿಲ್ಲ, ಇನ್ನೊಬ್ಬರ ಒಳ್ಳೆಯದನ್ನ ತಪ್ಪು ಅಂತ ಹೇಳಿ ಬಿಂಬಿಸಿ ತಮ್ಮ ತಪ್ಪನ್ನು ಮುಚ್ಕೊಳೋ ಕೆಲಸನ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ. ಮಾನ್ಯ ಕಲಘಟಗಿ ಶಾಸಕರು ಸಂತೋಷ್ ಲಾಡ್ ಅವ್ರ ಬಗ್ಗೆ ಒಂದು ಬಹಳ ಗಂಭೀರವಾಗಿ ನಾ ಮಾತಾಡ್ತೀನಿ. ರೀ ಸ್ವಾಮಿ, ತಾವು ತಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರಿ. ಕಲಘಟಗಿಯಲ್ಲಿ ನಾನು ಬೇರೆ ಒಂದು ವಿಚಾರದಲ್ಲಿ ಧಾರವಾಡಕ್ಕೆ ಹೋಗಿ ಅಲ್ಲಿದ್ದ ಬೇರೆ ಒಂದು ಒಬ್ಬರನ್ನ ಭೇಟಿ ಆಗಬೇಕಾಗಿತ್ತು. ಕಲಘಟಗಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಹೋಟೆಲಲ್ಲಿ, ಅದು ಭಾಳ ಒಳ್ಳೆಯ ಏರಿಯಾ, ಅಲ್ಲಿ ಒಂದು ಸಣ್ಣ ಜೋಪಡಿಯಲ್ಲಿ ಹೋಟ್ಲ, ಭಾಳ ಖುಷಿ ಆಯ್ತು ನನಗೆ ಅಲ್ಲಿ ಟೀ ಕುಡಿಯೋಣ ಅಂತ. ಅಲ್ಲಿ ಹೋಗಿ ಟೀ ಕುಡಿಬೇಕಾದ್ರೆ ಒಂದು 20-25 ಜನ ಇದ್ದರು. ಅವರಲ್ಲಿ ನಾನು ಪ್ರಶ್ನೆ ಮಾಡಿದೆ, ಏನ್ರಿ ಸಂತೋಷ್ ಲಾಡ್ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೇನ್ರಿ ಅಂತ. ಏನು ಸರ್ ಅವ್ರ ಹೆಸರು ಎತ್ತೀರ ನೀವು, ಎತ್ತಕ್ಕೆ ಹೋಗ್ಬೇಡ್ರಿ ಅವ್ರ ಹೆಸರು. ಅವ್ರೇನು ಕಲಘಟಗಿ ಶಾಸಕರು ಅಥವಾ ದಿಲ್ಲಿ ಶಾಸಕರು ಅಥವಾ ಧಾರವಾಡ ಶಾಸಕರು ಅಥವಾ ಬೆಂಗಳೂರು ಶಾಸಕರು, ನಮಗೆ ಕಣ್ಣಿಗೆ ಕಾಣಲ್ರಿ ಅಂತೇಳಿ ಅಲ್ಲಿ ಜನ ಹೇಳ್ಕೊಂತ ಇದ್ದಾರೆ. ಅಂದರೆ ಇದರ ಅರ್ಥ ನಿಮ್ಮ ಕ್ಷೇತ್ರನೇ ನೀವು ನೋಡ್ಕೊಳಕ್ಕಾಗ್ತಾ ಇಲ್ಲ, ನೀವು ನಮ್ಮ ಯಜಮಾನರು ನಮ್ಮ ಮೋದಿಜಿ ಅವ್ರ ಬಗ್ಗೆ ಮಾತಾಡ್ತೀರ ಅಂದರೆ ನಿಮ್ಮ ಯೋಗ್ಯತೆ, ನಿಮ್ಮ ಒಂದು ಕಲ್ಪನೆ ಎಷ್ಟಿದೆ ಅಂತಂದೇಳಿ ನಮ್ಗೆ ಅರ್ಥ ಆಗುತ್ತೆ. ಸಂತೋಷ್ ಲಾಡ್ ಅವರೇ, ದಯವಿಟ್ಟು ದೇಶ ಅಂತ ಬಂದಾಗೂ ಕೂಡ ನೀವು ಮೊದಲವಾಗಿ ಶಬಾಷ್ ಅಂತೀರಿ, ಅದಾದ ಮೇಲೆ ಮತ್ತೆ ತೆಗಳ್ತೀರಿ. ಇಂಥ ಕೆಲಸ ಕೂಡ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಊರಿನ ಅಭಿವೃದ್ಧಿ ಬಗ್ಗೆ, ನಿಮ್ಮ ಕ್ಷೇತ್ರದ ಜನರ ಬಗ್ಗೆ ಆಲೋಚನೆ ಮಾಡುವಂಥ ಕೆಲಸ ಮಾಡಿರಿ. ನಿಮ್ಮ ತಪ್ಪುಗಳನ್ನು ಮುಚ್ಚು ಹಾಕೋ ಸಲುವಾಗಿ ಮೋದಿಜಿಯವರ ಒಳ್ಳೆತನಗಳನ್ನು ಕೆಟ್ಟತನಾಗಿ ತೋರಿಸ್ತೀರಲ್ಲ, ಈ ಕೆಲಸ ಕಮ್ಮಿ ಮಾಡಿರಿ ದಯವಿಟ್ಟು ನೀವು ಸಂತೋಷ್ ಲಾಡ್ ಅವರೇ ಅಂತಂದೇಳಿ ನಿಮಗೆ ಗಂಭೀರವಾಗಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಸರಿ, ನಾನು ಕೇಳಿರ್ತಕ್ಕಂಥ ಕ್ವಶನ್ಗೆ ಉತ್ತರ ಬಂದಿಲ್ಲ. ಈ ಗ್ಯಾರಂಟಿನಿಂದ ನಾವು ಗೆದ್ದೇ ತೀರ್ತೀವಂತ ಹೇಳಿದರು, ಅದರ ಬಗ್ಗೆ ನೀವು ಸಚಿವರು, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿ ಬಗ್ಗೆ ಅವರು ಮಾತಾಡಿದ್ರಿ. ಕ್ಷೇತ್ರದಲ್ಲಿ ಏನು ವಾತಾವರಣ ಬರ್ತಾ ಇದೆ ಈ ವಿಷಯದ ಬಗ್ಗೆ? ಉದಾಹರಣೆ ನಿಮ್ಗೆ ಹೇಳ್ಬಿಡ್ತು. 3 ದಿವಸ ಹಿಂದೆ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಬೇಕಾದ್ರೆ ಚಳ್ಳಾರಿ ಗ್ರಾಮದವರು ಬಂದರು, ಎಲ್ಲ ಗ್ರಾಮದವರು ಬಂದರು, 82 ಹಳ್ಳಿಯವರು ಬಂದರು. ಅಂತ ಮಳೆ ಇದ್ದರು, ಬಿಸಿಲಿದ್ರು, ಮತ್ತು ಗುಡುಗಿದ್ರು, ಸಿಡಿಲಿದ್ರು, ಮಿಂಚಿದ್ರು, ಸುಣ್ಣ ಅದನ್ನೆಲ್ಲವನ್ನು ದಾಟಿ ನಮಗೆ ಸುಗ್ರೀವಣ್ಣ ಬೇಕಂತೇಳಿ ಬಂದು ನನಗೆ ಆಶೀರ್ವಾದ ಮಾಡಿ ಹೋದರು. ಅದರಲ್ಲಿ ಭಾಳ ಜನ ಸಮಸ್ಯೆಗಳನ್ನು ಲೆಟರ್ ಕೊಟ್ಟರು ನನಗೆ. ಭಾಳ ಜನ, ಭಾಳ ಊರಿನವರು, ಅಣ್ಣ ನಮ್ಮೂರಿಗೆ ಬಸ್ ಬರ್ತಾ ಇಲ್ಲ ಅಣ್ಣ ಅಂತ. ಯಾವ ಊರವರು? ಚಳ್ಳಾರಿ ಗ್ರಾಮದವರು. ನನ್ನ ಕ್ಷೇತ್ರದ ಕಟ್ಟ ಕಡೆಯ ಹಳ್ಳಿ ಅದು ಚಳ್ಳಾರಿ ಗ್ರಾಮ. ಆ ಚಳ್ಳಾರಿ ಗ್ರಾಮದವರು ಬಸ್ ಬರ್ತಾ ಇಲ್ಲ ಅಣ್ಣ ದಯವಿಟ್ಟು ಹೇಳ್ರಿ ಅಂತ. ನಾನು ಸಂಬಂಧಪಟ್ಟಂಥ KSRTC ಅವರ ಆಫೀಸರಿಗೆ ನಾನು ಮಾತಾಡಿದೆ. ಸರ್ ದಯವಿಟ್ಟು ಕ್ಷಮಿಸ್ರಿ, ಬಸ್ ಕಮ್ಮಿ ಆದವ. ಯಾಕ್ರಿ ಅಂತ. ಸರ್ ಈ ಗ್ಯಾರಂಟಿ ಗದ್ದಲದೊಳಗೆ ನಮ್ಮ ಬಸ್ಸುಗಳೆಲ್ಲ ಮುಗ್ಲಾಗ್ಬಿಟ್ಟವ.
ಹಾಗಾಗಿ ಬಸ್ಗಳು ಕಮ್ಮಿ ಅದಾವ, ನಾವು ಏನಂತ ಕಳ್ಸೋಣ, ಎಲ್ಲಂತ ಕಳ್ಸೋಣ, ದಯವಿಟ್ಟು ಕ್ಷಮಿಸ್ರಿ ಅನ್ನೋಂಥ ಮಾತುಗಳನ್ನು ಅಧಿಕಾರಿಗಳು ಹೇಳ್ತಾರ. ಅಂದರೆ ಈ ಗ್ಯಾರಂಟಿ ಎಷ್ಟು ಜನರಿಗೆ ಒಳ್ಳೆಯದಾಗಿದೆ, ಈ ಪಂಚ ಗ್ಯಾರಂಟಿಗಳು ಎಷ್ಟು ಜನರಿಗೆ ಒಳ್ಳೆಯದಾಗಿದೆ? ಏನೂ ಒಳ್ಳೆಯದಾಗಿಲ್ಲ. ಇದೇ ಹೊಸಪೇಟೆಯಲ್ಲಿ ಸಮಾವೇಶ ಮಾಡಲಿಕ್ಕೆ ಇವರು 3 ತಿಂಗಳ ಮುಂಚೆ ಕೊಡ್ಲಾರ್ದಂಥ ಒಂದು ಇದೇನಂತೀವಲ್ಲ, 2,000 ರೂಪಾಯಿ ಕೊಡ್ತೀವಲ್ಲ ಮನೆ ಒಡೆತಿಗೆ, 2,00,000 ರೂಪಾಯಿ ಕೊಡ್ತೀವಲ್ಲ, ಆ 2,000 ರೂಪಾಯಿನ ಆ ಒಂದು ಸಮಾವೇಶ ನಡೆಯುವಂಥ 2 ದಿವಸ ಮುಂಚೆ ಹಾಕ್ತಾರೆ ಇವರು. ಅಂದರೆ ಇದರ ಅರ್ಥ ಏನು? ಎಲ್ಲಾದರೂ ಸಮಾವೇಶ ಮಾಡಿದರೆ ದುಡ್ಡು ಹಾಕಿ ಅವರ ಅಲ್ಲಿ ಬಂದು ಗಲಾಟೆ ಮಾಡಲಾರ್ದಂಗೆ ನೋಡ್ಕೊಳ್ಳೋದು. ಎಲ್ಲಾದರೂ ಎಲೆಕ್ಷನ್ ನಡೀತಾ ಇದ್ರೆ ಅದಕ್ಕಿಂತ 1 ತಿಂಗಳ ಮುಂಚೆ ದುಡ್ಡು ಹಾಕಿ ವೋಟನ್ನು ಕಾಂಗ್ರೆಸ್ಗೆ ಹಾಕಬೇಕು, ನಾವು ನಿಮ್ಮ ಪರವಾಗಿ ಅದೀವಿ ಅಂತಂದೇಳಿ ಬಿಂಬಿಸುವಂಥ ಕೆಲಸ ಮಾಡೋದು. ಮತ್ತು ಎಲ್ಲ ಹೋರಾಟಗಳು ಜೋರಾಗಿ BJP ಅವರು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಹತ್ತಿಕ್ಕಬೇಕಂತೇಳಿ ಇಮಿಡಿಯೇಟಾಗಿ ಬಸ್ಸುಗಳನ್ನು ಜಾಸ್ತಿ ಮಾಡೋದು, ಗೃಹಲಕ್ಷ್ಮಿ ಹಣ ಕೊಡೋದು, ಕರೆಂಟ್ ಬಿಲ್ಲನ್ನು ತಾವೇ ಕಟ್ಟಿವಿ ಅಂತೇಳಿ ಬಿಂಬಿಸೋದು, ಮತ್ತೆ ವಾಪಸ್ಸು ಈ ನಿರುದ್ಯೋಗಿಗಳಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತಂದು ಹೇಳಿ ತೋರಿಸುವಂಥ ಕೆಲಸನ ಈ ಕಾಂಗ್ರೆಸ್ ಅವರು ಪೂರಿ ಡೋಕಾರಿ ಕೆಲಸನ ಮಾಡ್ತಾ ಇದ್ದಾರೆ, ಪೂರಾ ಡೋಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪಂಚ ಗ್ಯಾರಂಟಿಯಿಂದ ನಮ್ಮ ಕ್ಷೇತ್ರ ಯಾವುದೇ ಕಾರಣಕ್ಕೂ ಕೂಡ ಬಲಪಟ್ಟಿಲ್ಲ, ಬಲಪಡಿಸೋಕೆ ಅವ್ರ ಕೈಲಿ ಆಗಿಲ್ಲ. ಹಾಗಾಗಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಇನ್ನು 100 ವರ್ಷ ಆದರೂ ಕೂಡ ಬರಲ್ಲ. ಇದು ಸುಗ್ರೀವ ಹೇಳ್ತಾ ಇದ್ದೀನಿ, ಇದು ಬರೆದಿಟ್ಕೊಳ್ರಿ. ನಾನು ಅತಿಶಯೋಕ್ತಿ ಅಂತ ಹೇಳ್ತಾ ಇಲ್ಲ ಅಥವಾ ದೊಡ್ಡ ಮಾತು ಅಂತ ಹೇಳ್ತಾ ಇಲ್ಲ, ಇದು ಸುಗ್ರೀವ ಆಜ್ಞೆ ಅಂತಲೇ ತಿಳ್ಕೊಳ್ರಿ. ಇಲ್ಲಿ ಕಾಂಗ್ರೆಸ್ ಬರೋದು ಸುಳ್ಳು. ಸುಗ್ರೀವ ಅವರನ್ನೇ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ನ 5 ಗ್ಯಾರಂಟಿಗೆ ನಿಮ್ಮ ಅಸ್ತ್ರ ಯಾವ ರೀತಿ ಆಗಬಹುದು? ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದರೆ, ಉಪಚುನಾವಣೆ ನಡೆದರೆ, ಸುಗ್ರೀವ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟರೆ, ಭಾರತೀಯ ಜನತಾ ಪಾರ್ಟಿ ಸುಗ್ರೀವ ಅವರಿಗೆ ಟಿಕೆಟ್ ಕೊಟ್ಟರೆ, ಈ ಪಂಚ ಗ್ಯಾರಂಟಿಗಳಿಗೆ ಒಂದು ಸೈಡ್ ಆದರೆ ಸುಗ್ರೀವ ಅನ್ನೋಂಥ ಸೇವೆ ಒಂದೇ ಒಂದು ಸೈಡ್ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಯಾರಿಗೇ ಟಿಕೆಟ್ ಕೊಡ್ರಿ, ಕಾಂಗ್ರೆಸ್ಸಲ್ಲಿ ನೀವು ಯಾರಿಗೇ ಟಿಕೆಟ್ ಕೊಡ್ರಿ, ಗೆಲುವು ಭಾರತೀಯ ಜನತಾ ಪಕ್ಷದ್ದೇ ಆಗಿರ್ತೈತಿ ಅನ್ನೋಂಥದ್ದು ಈ ಸುಗ್ರೀವನ ಒಂದು ಗಟ್ಟಿ ಉತ್ತರ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಗ್ರೀವ ಅಂದರೆ ಯಾರು? ಗಂಗಾವತಿ ಕ್ಷೇತ್ರದ ಪ್ರತಿ ಮನೆಯ ಸೇವಕ. ಯಾಕೆ? ಯಾವ ಉದ್ದೇಶದಿಂದ? ರಾಜಕಾರಣದಿಂದ ಉದ್ದೇಶದಿಂದ ಬಂದ್ರ ಅಥವಾ ಸೇವೆ ಮಾಡ್ಬೇಕಂತೇಳಿ ಬಂದ್ರ? ಪ್ರತಿ ಮನೆಯಲ್ಲಿ ಸುಗ್ರೀವ ಹುಟ್ಟಬೇಕು, ಪ್ರತಿ ಮನೆಯಲ್ಲಿ ಒಬ್ಬ ಇಂಜಿನಿಯರ್ ಹುಟ್ಟಬೇಕು, ಪ್ರತಿ ಮನೆಯಲ್ಲಿ ಒಬ್ಬ ಡಾಕ್ಟರ್ ಹುಟ್ಟಬೇಕು, ಪ್ರತಿ ಮನೆಯಲ್ಲಿ ಒಬ್ಬ ಲಾಯರ್ ಹುಟ್ಟಬೇಕು, ಪ್ರತಿ ಮನೆಯಲ್ಲಿ ಒಬ್ಬ ದೇಶಭಕ್ತ ಹುಟ್ಟಬೇಕು ಅನ್ನೋ ಕಾರಣಕ್ಕೆ ನಾನು ರಾಜಕೀಯಕ್ಕೆ ಬಂದಿರೋದು. ಸರಿ, ನರೇಂದ್ರ ಮೋದಿ ಅವರನ್ನ ಏನು ಅನ್ಕೊಂತೀರಿ? ಭಾರತ ಕಂಡಂಥ, ಇಡೀ ಪ್ರಪಂಚ ಕಂಡಂಥ ಒಬ್ಬ ಮಹಾತ್ಮ, ಭಾರತವನ್ನು ವಿಶ್ವಗುರು ಮಾಡಲಿಕ್ಕೆ ಬಂದಂಥ ಒಬ್ಬ ಪುಣ್ಯಾತ್ಮ ಅಂತ ಕರಿತೀವಿ. ಮನಮೋಹನ್ ಸಿಂಗ್ ಅವರನ್ನ ಆರ್ಥಿಕ ತಜ್ಞರು ಅಂತ ಕರಿತೀವಿ. ಅಟಲ್ಜಿ ಅವರನ್ನ ಭಾರತದ ಒಂದು ಮಾಣಿಕ್ಯ ಅಂತ ಕರಿತೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಭಾರತದ ಒಂದು ಕಿರೀಟ ಅಂತ ಕರಿತೀವಿ. ನೆಹರು, ಇಂದಿರಾ ಗಾಂಧಿ ಅವರನ್ನ ಮೆಚ್ಚುವಂಥ ಮಹಿಳೆಯವರು. ನಾನು ಕಾಂಗ್ರೆಸ್ನ ಹೊಗಳುತ್ನು ಅನ್ನೋಂಥ ಮಾತಲ್ಲ, ಒಬ್ಬ ಪ್ರಪಂಚದಲ್ಲಿ ಒಬ್ಬ ಮಹಿಳೆ ತನ್ನ ನಿರ್ಧಾರಗಳ ಮುಖಾಂತರ ಉಕ್ಕಿನ ಮಹಿಳೆ ಅಂತಂದೇಳಿ ಕರೆಸ್ಕೊಂತಾಳ ಅಂದರೆ ಒಬ್ಬ ದುರ್ಗಾ ಮಾತೆ ಅಂತಲೇ ಹೇಳಲಿಕ್ಕೆ ಇಚ್ಛಪಡ್ತೀವಿ. ರಾಜೀವ್ ಗಾಂಧಿ ಅವರನ್ನ ಕಾಂಗ್ರೆಸ್ ಲೀಡರ್ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀವಿ. HD ದೇವೇಗೌಡರನ್ನ ಕರ್ನಾಟಕ ಕಂಡಂಥ ಒಬ್ಬ ಸುಪ್ರಸಿದ್ಧ ನೇತಾರ ಅಂತ ಕರೀಲಿಕ್ಕೆ ಇಚ್ಛಪಡ್ತೀವಿ. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BA ವಿಜೇಂದ್ರ ಅವರು ಒಂದು ಬೆಳಗುವ ನಕ್ಷತ್ರ, ಕರ್ನಾಟಕಕ್ಕೆ ಒಂದು ಕೊಡುಗೆ ಸಿಗುವಂಥ ಅಥವಾ ಸೇವೆ ಸಲ್ಲಿಸುವಂಥ ಒಂದು ದೊಡ್ಡ ನಕ್ಷತ್ರ ಅಂತಂದು ಹೇಳಲಿಕ್ಕೆ ಇಚ್ಛಪಡ್ತೀವಿ. ಗಂಗಾವತಿಗೆ ಸುಗ್ರೀವ, ಸೇವಕ. BS ಯಡಿಯೂರಪ್ಪನವರು ಮತ್ತೆ ಸಿದ್ದರಾಮಯ್ಯನವರಿಗೆ ಹೋಲಿಕೆ ಮಾಡಿದರೆ ಯಾರನ್ನ ನೋಡ್ತೀರಿ?
ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರನ್ನೇ ನಾವು ನೋಡ್ತೀವಿ. ಸಿದ್ದರಾಮಯ್ಯನವರು 2ನೇ ಸ್ಥಾನಕ್ಕೆ ನೋಡ್ತೀವಿ. ಎಸ್, ಓಕೆ. ನಿಮ್ಮನ್ನು ಈ ಕ್ಷೇತ್ರದಲ್ಲಿ ಜನ ಪ್ರತಾಪ್ ಸಿಂಹ ಮತ್ತು ತೇಜಸ್ವಿ ಸೂರ್ಯರ ರೂಪದಲ್ಲಿ ನೋಡ್ತಾರೆ, ಏನು ಅನ್ಕೊಂತೀರಿ? ಅವರ ಅಭಿಪ್ರಾಯಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಅವರ ಒಂದು ಮಟ್ಟಕ್ಕೆ ಬೆಳೆಯುವ ಪ್ರಯತ್ನದಲ್ಲೇ ಇದ್ದೀವಿ ಹೊರತಾಗಿ ಅವರ ಮಟ್ಟಕ್ಕೆ ಲೆವೆಲ್ಲಾಗಿ ನೋಡುವಂಥ ಅಥವಾ ಆ ಸ್ಥಾನಕ್ಕೆ ತುಂಬುವಂಥ ಇನ್ನೂ ಶಕ್ತಿ ಭಗವಂತ ನನಗಿನ್ನೂ ಕೊಟ್ಟಿಲ್ಲ, ಕೊಡ್ತಾನೆ ಅನ್ನೋಂಥ ನಂಬಿಕೆ ನನಗಿದೆ. ನನ್ನ ಕೊನೆ ಪ್ರಶ್ನೆ, ಕರಡಿ ಸಂಗಣ್ಣ ಅವರನ್ನು ಯಾವ ರೂಪದಲ್ಲಿ ನೋಡ್ತೀರಿ? ಏನು ನಿಮ್ಮ ಪಕ್ಷದ ಮಾಜಿ ಸಂಸದರಾಗಿ ನೋಡ್ತೀರಾ, ಅಥವಾ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಜಾಯಿನ್ ಆದ್ರಂತ ನೋಡ್ತೀರಾ, ಅಥವಾ ನಿಮ್ಮ ಅಪೋಸಿಟ್ಗೆ ಅಂದರೆ ನಿಮ್ಮ ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳ್ತಾ ಇದ್ದಾರೆ ಸಂಗಣ್ಣ ಅವರು, ಏನೋ ಅವರು ನಿಮ್ಮ ನೇರ ಸ್ಪರ್ಧಿ ಅಂತ ಅನ್ಕೊಂತೀರ? ಇಲ್ಲ, ನಾನು ನನ್ನ ನೋಡುವ ದೃಷ್ಟಿನೇ ಬೇರೆ. ಮಾನ್ಯ ಮಾಜಿ ಸಂಸದರು ಶ್ರೀ ಕರಡಿ ಸಂಗಣ್ಣಜಿ ಅವ್ರನ್ನ ನಾನು ಕೊಪ್ಪಳ ಜಿಲ್ಲೆ ಕಂಡಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅಂತ ನೋಡ್ತೀನಿ. ಥ್ಯಾಂಕ್ ಯು. ನಿಷ್ಕಲ್ಮಶ ರಾಜಕಾರಣಿ ಅಂತ ನೋಡ್ತೀನಿ. ಸರಿ, ಸಮಯ ಸಂದರ್ಭ ಅವ್ರನ್ನ ಬೇರೆ ನಿರ್ಧಾರ ತಗೋಣಕ್ಕಾಗಿರ್ಬೋದೇ ಹೊರತಾಗಿ ಅವರಂಥ ಒಳ್ಳೆಯ ರಾಜಕಾರಣಿ, ಒಳ್ಳೆಯ ಮನಸ್ಸಿರುವಂಥ ರಾಜಕಾರಣಿ, ಕಾರ್ಯಕರ್ತರ ಪರವಾಗಿ ನಿಲ್ಲುವಂಥ ರಾಜಕಾರಣಿ ಬೇರೆ ಯಾರೂ ನಾನು ಸರಿಯಾಗಿ ನೋಡಲಿಲ್ಲ, ಅವರೊಬ್ಬರೇ ನನಗೆ ಕಂಡದ್ದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಶ್ರೀರಾಮುಲುಜಿ ಅವರು ಈ ಭಾಗದ ಹಿಂದುಳಿದ ನಾಯಕರ ಒಂದು ಟಾರ್ಚ್, ಒಂದು ನಕ್ಷತ್ರ, ಮಿನುವ ನಕ್ಷತ್ರ ಅಂತಂದು ಹೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರದಿಂದ ಏನು ನಡೀತಾ ಇದ್ವಿ ಅನರ್ಹ ಆಗಿರ್ತಕ್ಕಂಥ ಹಿನ್ನೆಲೆ ಆಗಿರಲಿ, 2 ವರ್ಷದ ರಾಜ್ಯ ಸರ್ಕಾರದ ಗ್ಯಾರಂಟಿ ವಿಷಯಗಳಾಗಿರಲಿ, ಮತ್ತು 11 ವರ್ಷದ NDA ಮೈತ್ರಿಕೂಟದ ವಿಷಯಗಳನ್ನಾಗಿರಲಿ, ಈ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟ್ನಲ್ಲಿ ನಿಮ್ಮ ಹೆಸರು ಕೇಳಿಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಮತದಾರರಿಗೆ ನ್ಯೂಸ್ 43 ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ನಿಮ್ಮ ನ್ಯೂಸ್ ಚಾನಲ್ಗೆ ನಾನು ಯಾವಾಗಲೂ ಕೂಡ ಚಿರಋಣಿ ಆಗಿರ್ತೀನಿ. ಎರಡನೇದಾಗಿ ನನ್ನ ಮತಕ್ಷೇತ್ರದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅವರಿಗೆ ವೋಟರ್ ID ಬಂದಿರಲಿ ಬಂದಿರದೇ ಇರಲಿ, ಹುಟ್ಟಿದಂಥ ವ್ಯಕ್ತಿಯಿಂದ ಹಿಡ್ಕೊಂಡು ಕೊನೆ 100-120 ವರ್ಷದ ಪ್ರತಿಯೊಬ್ಬರಿಗೂ ಕೂಡ ಈ ಸುಗ್ರೀವ ಋಣಿಯಾಗಿರ್ತಾನೆ, ಧನ್ಯವಾದ ತಿಳಿಸ್ತಾನೆ, ನಿಮ್ಮ ಸೇವೆ ಮಾಡಲಿಕ್ಕೆ 24 ಗಂಟೆ ಸಿದ್ಧನಾಗಿರ್ತಾನೆ ಅಂತಂದು ಹೇಳಿ ತಿಳಿಸ್ತೀನಿ. ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಜೊತೆ ಮಾತನಾಡಿದ್ದಕ್ಕೆ, ಸುಮಾರು ಹೊತ್ತಿನ ಸಮಯ ಮತ್ತು ಮತದಾರರ ಕೆಲವೊಂದಿಷ್ಟು ಕಾರ್ಯಕ್ರಮದಲ್ಲಿ ಮತ್ತು ಹಳ್ಳಿ ಭಾಗದಲ್ಲಿ ಭೂತ ಭಾಗದಲ್ಲಿ ನಿಮ್ಮನ್ನು ಕಾಯ್ತಾ ಇರುವಂಥ ಮತದಾರರು, ಅವೆಲ್ಲ ಸಮಯದಕ್ಕಿಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಜೊತೆ ಕೆಲವೊಂದಿಷ್ಟು ಸಮಯವನ್ನು ಅನ್ನೋದಕ್ಕಿಂತ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು, ಅಡ್ವಾನ್ಸ್ ಬ್ಲೂ ಪ್ರಿಂಟ್ ಆಗಿರಲಿ, ಅಡ್ವಾನ್ಸ್ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಧಾರಿತವಾಗಿ ಪ್ಲ್ಯಾನಿಂಗ್ಸ್ಗಳನ್ನಾಗಿರಲಿ ಮತ್ತು ಡೆವಲಪ್ಮೆಂಟ್ ವಿಷಯದಲ್ಲಿ ನೀವು ಇಟ್ಟುಕೊಂಡಿರ್ತಕ್ಕಂಥ ಮತ್ತು ಯುವಕರಿಗೆ ಯುವತಿಯರಿಗೆ 40,000 ಅಲ್ಲ 50,000 ಅಲ್ಲ, ಈ ಕ್ಷೇತ್ರದಲ್ಲಿ ಇದ್ದಿರತಕ್ಕಂಥ 2.5 ಲಕ್ಷ ಜನರಿಗೆ ಯಾವ ರೀತಿ ಉದ್ಯೋಗ ಸಿಗಬೇಕು, ಯಾವ ರೀತಿ ಸುತ್ತವಾದಂಥ ರಸ್ತೆಗಳನ್ನು ಸಿಗಬೇಕು, ಯಾವ ರೀತಿ ನೀರಿನ ಸೌಲಭ್ಯಗಳನ್ನು ಸಿಗಬೇಕು ಅನ್ನುವಂಥ ನೀರಾವರಿ ಇಲ್ಲದಂಥ ಪ್ರದೇಶ ಮತ್ತು ಗುಡ್ಡದ ಕಲ್ಲಿನ ಪ್ರದೇಶ ಮತ್ತು ಈ ಕ್ಷೇತ್ರದಲ್ಲಿ ಭತ್ತದ ನಾಡಿನಲ್ಲಿ, ನಾಟಿಯ ನಾಡಿನಲ್ಲಿ ನೀವೇನೋ ಒಂದು ನಾಟನವಾಗಿ ಈ ಕ್ಷೇತ್ರದಲ್ಲಿ ನಟನೆ ಮಾಡ್ತಾ ಇರೋರಿಗೆ ನಟನ ರೂಪದಲ್ಲಿ ದೂರ ತಳ್ಳಿ ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಪಾತ್ರಕ್ಕೆ ನೀವೇನು ಬ್ಲೂ ಪ್ರಿಂಟ್ ಕಟ್ಕೊಂಡಿರಿ. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಜೊತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ದೇವರನ್ನು ಕಂತ ದೇವರು, ರಾಮನ ಬಂಟ ಹನುಮಂತನ ಗದ ಓಡಾಡ್ತಾ ಇರುವಂಥ ಈ ಸುಗ್ರೀವ ಅಂತೇಳಿ ಈ ಕ್ಷೇತ್ರದಲ್ಲಿ ಹೇಳ್ತಾ ಇರುವಂಥ ಮತದಾರರ ವಿಚಾರಧಾರೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ದೇವರು ಒಳ್ಳೆಯದನ್ನು ಮಾಡಿ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕನಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ರಾಜಕಾರಣಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಆದರೆ ಈ ಕ್ಷೇತ್ರದ ಮತದಾರರ ಬಗ್ಗೆ, ಈ ಕ್ಷೇತ್ರದ ಯುವಕರ ಬಗ್ಗೆ, ಈ ಕ್ಷೇತ್ರದ
ತಾಯಂದರ ಬಗ್ಗೆ, ಈ ಕ್ಷೇತ್ರದ ಅನೇಕ ವಿಚಾರಧಾರೆಗಳ ಬಗ್ಗೆ ಕನಸು ನನಸಾಗಿ ಇಟ್ಕೊಂಡಿರ್ತಕ್ಕಂಥ ಮತ್ತು ಈ ಕ್ಷೇತ್ರದಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಕನಸಿನಲ್ಲಿನೂ ಕೂಡ ಗಂಗಾವತಿ ಡೆವಲಪ್ಮೆಂಟ್, ಗಂಗಾವತಿ ಅಭಿವೃದ್ಧಿ, ಗಂಗಾವತಿ ವಂಚನೆ, ಗಂಗಾವತಿ ಅಭಿವೃದ್ಧಿ ಕಡೆ ಇದ್ದಿರ್ತಕ್ಕಂಥ ಕನಸನ್ನು ಕಾಣ್ತಾ ಇರುವಂಥ ಸಂಗಮೇಶ್ ಸುಗ್ರೀವ. ಅದನ್ನು ನೀವು ಅಂದ್ಕೊಂತಿರಬಹುದು, ಈ ಒಂದು ರಿಪೋರ್ಟರ್, ಈ ಒಂದು ಆ್ಯಂಕರ್ ಸುಗ್ರೀವ ಎಷ್ಟು ಲಕ್ಷ ಕೊಟ್ಟಿರಬಹುದು ಕರೆಸಿ ಇಷ್ಟೆಲ್ಲ ಇಂಟರ್ವ್ಯೂ ಮಾಡಿಸ್ತಾ ಇದ್ದಂಥ ಭ್ರಮೆ ಅಲ್ಲ. ಗಂಗಾವತಿಗೆ ಬಂದು ನೋಡಿ, ಗಂಗಾವತಿಗೆ ಫೋನ್ ಮಾಡಿ ಕೇಳಿ, ಈ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ವಾತಾವರಣನೇ ನನ್ನ ಬಾಯಿಂದ ಬರ್ತಾ ಇರುವಂಥ ಶಬ್ದಗಳನ್ನು, ಇವೆಲ್ಲ ಲೆಕ್ಕಾಚಾರಿನ ಚೌಕಟ್ಟಿನಲ್ಲಿ ಸುಗ್ರೀವ ಹೋಗ್ತಾ ಇರುವಂಥ ಅನೇಕ ವಿಷಯಗಳನ್ನು ತಗೊಂಡು ಮುಂದಿನ ಅನರ್ಹಗೊಂಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಬದಲಾವಣೆ ಕಹಳೆ ಚುನಾವಣಾ ಆಯೋಗ ಡಿಕ್ಲೇರೇಷನ್ ನೀಡಿದರೆ ಚುನಾವಣೆಗೆ ಸಿದ್ಧನಾಗಿದ್ದೇನೆ. ಭಾರತೀಯ ಜನತಾ ಪಕ್ಷ ಅವಕಾಶ ಮಾಡಿ ಕೊಟ್ಟರೆ ಒನ್ ಸೈಡ್ ವಿನ್ನಿಂಗ್ ಆಗ್ತೇನೆ. ಭಾರತೀಯ ಜನತಾ ಪಕ್ಷ ಅವಕಾಶ ಮಾಡಿ ಕೊಡಲಿಲ್ಲ ಅಂದರೆ ಮತದಾರರು ಯಾವ ನಿರ್ಣಯಕ್ಕೆ ಬರ್ತಾರೆ ಅದಕ್ಕೆ ಅಚಲನಾಗಿ ಬದ್ಧನಾಗಿ ನನ್ನ ಮತದಾರ ಹಾದಿ ಮೇಲೆ ಹೋಗುವಂಥ ವಿಷಯನೂ ಇಟ್ಕೊಂಡಿರ್ತಕ್ಕಂಥ ಸಂಗಮೇಶ್ ಸುಗ್ರೀವ್ ಅವರು. ಇದಷ್ಟು ವಿಚಾರವನ್ನು ತಿಳಿಸಿರ್ತಕ್ಕಂಥ ವಿಷಯಗಳನ್ನು ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಬಗ್ಗೆ ಅವರ ಒಡನಾಟ, ಇವರ ಯೋಚನೆ ಏನಿರ್ಬೋದು ಅನ್ನೋದು ಇನ್ನಷ್ಟು ದಿನ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ News 43 ಇಂಡಿಯಾ. ನಮಸ್ತೆ, ಜೈ ಹಿಂದ್.